ಇದೆಯಲ್ಲ ನಡೆದಿದೆ, ಪ್ರತಿಭಟನೆಗಳು ನಡೆದಿದೆ. ಕನ್ನಡ ಶಾಲೆ ಹಾಕ್ಕೊಂಡು ಹೋರಾಟಕ್ಕೆ ಬರೋದಲ್ಲ ಸರ್. ನಿಮ್ಮ ಕನ್ನಡ ಪರ ಸಂಘಟನೆಗಳು ಪರವಾಗಿ, ಕರ್ನಾಟಕದ ಪರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ ಅಂತೇಳಿ RSSನವರು ಎಲ್ಲಿ ಬಂದು ಕೇಸರಿ ಶಾಲೆ ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಕನ್ನಡ ಶಾಲೆ ಹಾಕೊಂಡಲ್ಲ, ಕೇಸರಿ ಶಾಲೆ ಹಾಕೊಂಡು ಬಂದು ಹೋರಾಟ ಮಾಡಬೇಕು. ಕನ್ನಡ ಶಾಲೆ ನಾವು ಹಾಕೊಂಡಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೀವು ಕೇಸರಿ ಶಾಲೆ ಹಾಕೊಳ್ಳೋದಕ್ಕಿಂತ ಮುಂಚೆ ನೀವು ಹಿಂದೂ ಇದ್ದೀರಿ, ಕೇಸರಿ ಶಾಲೆ ಹಾಕ್ಕೊಂಡಿದ್ದೀರಿ, ಭಾಳ ಸಂತೋಷ. ಎರಡು ವಿಷಯ ಅರ್ಥ ಮಾಡ್ಕೊಳ್ಬೇಕು. RSS ಅಂತ ಅಂದಿದ ತಕ್ಷಣ, RSSನ ಕಾರ್ಯಕರ್ತ ಅಂದಿದ ತಕ್ಷಣ ಅವನ ಮನೆಯಿಂದ ಆಚೆ ಹೋಗ್ತಾ ಇದ್ದಾನೆ ಅಂದರೆ ಬೆಳಗ್ಗೆ ಶರ್ಟು ಪ್ಯಾಂಟು ಹಾಕ್ಕೊಂಡಿರೋ ರೀತಿ ಬೆಳಗ್ಗೆ ಅದಕ್ಕೊಂದು ಕೇಸರಿ ಶಾಲೆ ಹಾಕೊಂಡು ಆಚೆ ಬರೋದು RSSನ ಕಾರ್ಯಕರ್ತನ ಲಕ್ಷಣ ಅಲ್ಲ, ಮೊದಲನೇದು. ಎರಡನೇದು, RSS ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಒಂದು ನಿಮಿಷ ತಿಳ್ಕೊಂಬಿಡಿ. RSS ಮಾಡುವಂಥದ್ದು ವ್ಯಕ್ತಿ ನಿರ್ಮಾಣ. RSS ಕಾರ್ಯಕರ್ತರನ್ನ ರೆಡಿ ಮಾಡುತ್ತೆ, ಸಮಾಜದ ಬಗ್ಗೆ, ನಾಡಿನ ಬಗ್ಗೆ ಅಭಿಮಾನ, ಭಕ್ತಿ, ಶ್ರದ್ಧೆ ಇರುವಂಥವ್ರನ್ನ. ಅವರು ಕನ್ನಡ ಪರ ಸಂಘಟನೆಯಲ್ಲಿ ಹೋಗೂ ಕೆಲಸ ಮಾಡ್ಬೋದು, ಅವರು ಇನ್ಯಾವುದೋ ಒಂದು ಸಾಹಿತ್ಯ ಸಂಸ್ಥೆಯಲ್ಲೂ ಹೋಗಿ ಕೆಲಸ ಮಾಡ್ಬೋದು, ಬುಡಕಟ್ಟು ಜನಾಂಗಕ್ಕೆ ಹೋಗೂ ಕೆಲಸ ಮಾಡ್ಬೋದು. ನಾನು ಅದಕ್ಕೆ ಹೇಳಿದ್ದು, ಎಷ್ಟೋ ಜನ ಕನ್ನಡದ ಧ್ವಜ ಹಾಕ್ಕೊಂಡು, ಕನ್ನಡದ ಶಾಲನ್ನು ಹಾಕ್ಕೊಂಡು ಹೋರಾಟ ಮಾಡ್ತಾ ಇರುವಂಥ ಎಷ್ಟೋ ಜನ ಕಾರ್ಯಕರ್ತರಲ್ಲಿ RSSನ ಎಷ್ಟೋ ಜನ ಕಾರ್ಯಕರ್ತರು ಇರ್ತಾರೆ. RSS ಕಾರ್ಯಕರ್ತ ಅಂದಿದ ತಕ್ಷಣ ಅವ್ನು ಬ್ಯಾಡ್ಜ್ ಹಾಕೋಬೇಕು, RSS ಕಾರ್ಯಕರ್ತ ಅಂದಿದ ತಕ್ಷಣ ಅವ್ನು ಕೇಸರಿ ಶಾಲೆ ಹಾಕೋಬೇಕು, ಇಲ್ಲ ಅವ್ನು ಬ್ಯಾನರ್ ಇಟ್ಕೊಂಡ್ಬರ್ಬೇಕು, ನಿಮಗೆ ಕಾಣೋ ರೀತಿ ಅವನೇನು ಅಚ್ಚೆ ಹಾಕಿಸ್ಕೋಬೇಕು ಅಂತಿತ್ತು ಅಂತಾದ್ರೆ ಆಯ್ತಣ್ಣ. ಈಗ ಪ್ರಮುಖರು ಅಂತ ಕೇಳಿದ್ರಲ್ಲ, ನನಗೆ 4 ಜನ ನಿಮಗೆ ಗೊತ್ತಿರುವಂಥ RSSನ ಪ್ರಮುಖರ ಹೆಸರು ಹೇಳಿ. ಯಾರು? ಮೋಹನ್ ಭಾಗವತ್ ಇದ್ದಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ, ಇನ್ನೂ 2 ಹೆಸರು ಇನ್ನೂ ಇದ್ದಾರೆ. ಹೇಳಿ, ಹೇಳಿದ್ದೀನಲ್ಲ, 2 ಹೆಸರು ಹೇಳಿದ್ದೀನಿ. ಸೊ ಕಾವೇರಿ ಇಶ್ಯೂಗೆ ಮೋಹನ್ ಭಾಗವತರು ಬಂದು ಇಲ್ಲಿ ಹೋರಾಟ. ಅಣ್ಣ ಬನ್ನಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.